ಕಡೆಗಳಲ್ಲಿ ಅದನ್ನ ಸ್ಕೀಮ್ ಇರೋ ಕಡೆಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ಬೋದು ಅಂತ ಒಂದು ನಾವು ಧ್ಯೇಯ ಇಟ್ಕೊಂಡಿದ್ದೀವಿ. ಸೊ ಇದು ನೆಕ್ಸ್ಟ್ 1 month ಕ್ಯಾಂಪೇನ್ ತರ ಇರುತ್ತೆ. ಇವಾಗ ಪ್ರಿಪರೇಟರಿ ಸ್ಟೇಜ್ ಇದೆ. ಸೊ ಇದರಲ್ಲಿ ಏನೇನ್ ಮಾಡ್ಬೇಕು, ಯಾವ ತರ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಎಕ್ಸ್ಪರ್ಟ್ ಮಲ್ಲಿಕಾರ್ಜುನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಎಲ್ಲ ಮುಗಿದ್ಮೇಲೆ ನೀವು ಡೌಟ್ ಕೇಳ್ಬೋದು. ಆಮೇಲೆ ಅದನ್ನ ಕಡೆಯಿಂದ ಹೇಳ್ತೀವಿ. ಮಲ್ಲಿಕಾರ್ಜುನ್. ಎಸ್ ಸರ್, ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ತಮ್ಗೆಲ್ರಿಗೂ ಗೊತ್ತಿದೆ, ಈಗ ಆಲ್ರೆಡಿ ಅಮೃತ್ ಅಡಿಯಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ವಿ. ಮಹಿಳಾ ಸ್ವಸಹಾಯ ಗುಂಪುಗಳ ಮೂಲಕ ಸರಿ ಏನ್ ಹೇಳಿದ್ರೆ, ಈಗ ಅಮೃತ್ ಅಡಿಯಲ್ಲಿ ಏನೇನ್ ಅಸೆಟ್ಸ್ ನಾವು ಕ್ರಿಯೇಟ್ ಮಾಡಿದೀವಿ ಅವುಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಮೃತ್ ಮಿತ್ರ ಅಂತ ಒಂದು ಕಾರ್ಯಕ್ರಮನ ಈಗಾಗಲೇ ಅನುಷ್ಠಾನ ಮಾಡ್ತಾ ಇದೀವಿ. ಈಗಾಗಲೇ ರಾಜ್ಯದಲ್ಲಿ ಸುಮಾರು 18 ಜಿಲ್ಲೆಗಳಲ್ಲಿ ನಾವು ಒಂದು 150 ಪ್ರಾಜೆಕ್ಟ್ಗಳಿಗೆ ಆಲ್ರೆಡಿ ತಗೊಂಡು ಉದ್ಯಾನವನಗಳನ್ನ ಮತ್ತೆ ಆಟದ ಮೈದಾನ ನಿರ್ವಹಣೆ ಅಂತ ಮಾಡುವಂಥದ್ದು, ನೀರಿನ ಗುಣಮಟ್ಟತೆ ಪರೀಕ್ಷೆ ಮಾಡುವಂಥದ್ದು, ಮತ್ತೆ ಪಂಪ್ ಹೌಸ್ ಮತ್ತೆ ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಬಳಿ ಗಾರ್ಡನಿಂಗ್ ಮಾಡುವಂತ ಕಾರ್ಯಕ್ರಮಗಳಿಗೆ ಆಲ್ರೆಡಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ದಾರೆ, ಯಾಕೆ ಮಹಿಳಾ ಸ್ವಸಹಾಯ ಗುಂಪುಗಳ ಮೂಲಕ ಗಿಡಗಳನ್ನ ನಾವು ಸಂರಕ್ಷಣೆ ಮಾಡುವಂತ ಕೆಲಸ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಅಮೃತ್ ಟ್ರೀ ಫಾರ್ ವುಮೆನ್ಸ್ ಫಾರ್ ಟ್ರೀಸ್ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದಾರೆ. ತಮ್ಗೆಲ್ರಿಗೂ ಗೊತ್ತಿದೆ, ಮಾನ್ಯ ಪ್ರಧಾನ ಮಂತ್ರಿಗಳು ಕಳೆದ ವರ್ಷ ಪರಿಸರ ದಿನಾಚರಣೆ ಎಂದು ಏಕ್ ಪೇಡ್ ಮಾ ಕೆ ಏಕ್ ನಾಮ್ ಅಂತ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ರು. ಅಂದ್ರೆ ತಾಯಿ ಒಂದು ಗಿಡ ತಾಯಿಯ ಹೆಸರಲ್ಲಿ ಅಂತ ಒಂದು ವಿಶೇಷ ಅಭಿಯಾನನ ಜಾರಿಗೆ ತಂದಿದ್ರು. ಅದನ್ನೇ ಗಮನದಲ್ಲಿಟ್ಕೊಂಡು ಈಗ ಮಹಿಳಾ ಸ್ವಸಹಾಯ ಗುಂಪುಗಳ ಮೂಲಕ ಎಲ್ಲೆಲ್ಲಿ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿರುವಂತ ಕೆರೆ ದಂಡೆ ಆಗ್ಬೋದು, ಕಲ್ಯಾಣಿ ಆಗ್ಬೋದು, ಅಥವಾ ಉದ್ಯಾನವನಗಳಾಗ್ಬೋದು, ಮತ್ತೆ ಈ ನಾವೇನು STP ಅಥವಾ WTP ಇದಾವಲ್ಲ, ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂತ ಪ್ರೆಮೈಸಸ್ ಅಲ್ಲಿ ಗಿಡಗಳನ್ನ ನೆಟ್ಟು ಅವುಗಳನ್ನ 2 ವರ್ಷಗಳ ಕಾಲ ಸಮರ್ಪಕವಾಗಿ ನಿರ್ವಹಣೆ ಮಾಡುವಂತ ಒಂದು ಕಾರ್ಯಕ್ರಮ ಇದು ವುಮೆನ್ ಫಾರ್ ಟ್ರೀಸ್ ಅಂತ. ಈ ಕಾರ್ಯಕ್ರಮ ಬಂದ್ಬಿಟ್ಟು ಇದಕ್ಕೆ ಪೂರ್ವಭಾವಿಯಾಗಿ ಏನೇನೆಲ್ಲ ಕಾರ್ಯಕ್ರಮ ಮಾಡ್ಬೇಕಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಗಿಡನ ನೆಡುವ ಕಾರ್ಯಕ್ರಮ. ಇದ್ರ ಮುಖ್ಯ ಕಾರಣ ಏನಂತಂದ್ರೆ, ಈಗ ಆಲ್ರೆಡಿ ತಮ್ಗೆ ಗೊತ್ತಿದೆ, ಹೀಟ್ ವೇವ್ಸ್ ಉಷ್ಣತೆ ಜಾಸ್ತಿಯಾಗಿ ತುಂಬಾ ಬಿಸಿ ತಾಪಮಾನ ವೈರಿತ್ಯ ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಗರ ಪ್ರದೇಶಗಳಲ್ಲಿ ಉಷ್ಣದ ತಾಪಮಾನ ಕಡಿಮೆ ಮಾಡ್ಬೇಕು, ಮತ್ತೆ ಪರಿಸರವನ್ನ ಸಮತೋಲನವಾಗಿ ಇಟ್ಕೊಂಡು ನಗರ ಪ್ರದೇಶಗಳಲ್ಲಿ ಹಸಿರೀಕರಣ ಮಾಡಿ ಕಾಪಾಡ್ಕೊಳ್ಳುವ ಉದ್ದೇಶದಿಂದ ಈ ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ವುಮೆನ್ ಪಾರ್ಟಿಸಿಪೇಷನ್ ಇರ್ಲಿ, ಎಲ್ರಿಗೂ ಜೆಂಡರ್ ಇಕ್ವಾಲಿಟಿ ಇರ್ಲಿ ಅನ್ನೋದು ಕೂಡ ಮುಖ್ಯ ಉದ್ದೇಶ. ಅದೇ ರೀತಿಯಾಗಿ ಈ ಅಭಿಯಾನವನ್ನ 3 ಹಂತಗಳಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. 1ನೇ ಹಂತ ಬಂದ್ಬಿಟ್ಟು ಅದು ದಿನಾಂಕ 21ರಿಂದ 23 ಅಂದ್ರೆ ಮಹಿಳಾ ಸ್ವಸಹಾಯ ಗುಂಪುಗಳನ್ನ ಗುರುತಿಸುವಂತದ್ದು, ಮತ್ತೆ ಯಾವ ಸ್ಥಳದಲ್ಲಿ ನಾವು ಗಿಡಗಳನ್ನ ನೆಡೋದಕ್ಕೆ ಪ್ಲಾನ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ ಆ ಪ್ರದೇಶದಲ್ಲಿ ಈಗ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಹಂತದಲ್ಲಿ ಈಗ ನೋಡಲ್ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡಲಾಗಿದೆ. ಈಗ ಆಲ್ರೆಡಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ತಮ್ಮ ಕಡೆಯಿಂದ ಕಳಿಸಿದ್ದಾರೆ. ಈಗ ಎಲ್ಲಾ ULBs ಇಂದ ಕಮ್ಯುನಿಟಿ ಅಫೇರ್ಸ್ ಆಫೀಸರ್ಸ್ ಮತ್ತೆ ಕಮ್ಯುನಿಟಿ ಆರ್ಗನೈಸರ್ಸ್ ನೋಡಲ್ ಆಫೀಸರ್ಸ್ ಆಗಿರ್ತಾರೆ. ಅದೇ ರೀತಿಯಾಗಿ ಡಿಸ್ಟ್ರಿಕ್ಟ್ ಹಂತದಲ್ಲಿ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದ ಮಿಷನ್ ಮ್ಯಾನೇಜರ್ಸ್ ನೋಡಲ್ ಅಧಿಕಾರಿಗಳಾಗಿದ್ದಾರೆ. ಮತ್ತೆ ರಾಜ್ಯ ಹಂತದಲ್ಲಿ ಜಂಟಿ ನಿರ್ದೇಶಕರು ಅಭಿವೃದ್ಧಿ ಕೃಷ್ಣಮೂರ್ತಿ ಸರ್ ಅವರು ರಾಜ್ಯ ಅಧಿಕಾರಿಗಳಾಗಿದ್ದಾರೆ, ನೋಡಲ್ ಅಧಿಕಾರಿಗಳಾಗಿ. ಮತ್ತೆ ನಂತರದಲ್ಲಿ ಈ ಸ್ಥಳದ ಭೇಟಿ ಮಾಡಿ ಪೋರ್ಟಲ್ ನಲ್ಲಿ ಮಾಹಿತಿನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇದು ಯಾವಾಗ ಅಂತಂದ್ರೆ 21, 23ನೇ ತಾರೀಕು. ಈಗ ಪೂರ್ವಭಾವಿಯಾಗಿ ಈ 3 ಹಂತಗಳಲ್ಲಿ ನಡೆಯೋದ್ರಿಂದ ದಿನಾಂಕ 21, 23ನೇ ತಾರೀಕು ಮಹಿಳಾ ಸ್ವಸಹಾಯ ಗುಂಪುಗಳು ನಾವೇನು ಆಯ್ಕೆ ಮಾಡಿದೀವಿ ಅವ್ರ ಮೂಲಕ ನಾವು ಎಲ್ಲೆಲ್ಲಿ ಗಿಡಗಳನ್ನ ನೆಡ್ತೀವೋ ಆ ಪ್ರದೇಶಕ್ಕೆ ಹೋಗಿ ಆ ಪ್ರದೇಶದಲ್ಲಿ ನಾವು ಅವ್ರನ್ನೆಲ್ಲ ಒಂದು ಬ್ಯಾನರ್ಗಳನ್ನೆಲ್ಲ ಹಾಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಪೂರಕವಾಗಿ ಕರಪತ್ರಗಳನ್ನ ಮುದ್ರಿಸ್ಕೊಂಡು ಮತ್ತೆ ಅಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಒಂದು ಅದಕ್ಕೆ ವಿಶೇಷವಾದಂತ ದಿರಿಸು, ಬ್ರ್ಯಾಂಡ್, ಬ್ಯಾಗು, ಪೆನ್ನು ಇವನ್ನೆಲ್ಲ ಮಾಹಿತಿಗಳನ್ನ ಇಟ್ಕೊಂಡು ಅಲ್ಲಿ ಹೋಗಿ ಮಾಹಿತಿಗಳನ್ನ ದಾಖಲೆ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಹಂತ 2 ಅಂತ ಬಂದಂತ ಸಂದರ್ಭದಲ್ಲಿ ಇದು ಜೂನ್ 5ನೇ ತಾರೀಕಿಂದ 31ರವರೆಗೂ ಇರುತ್ತೆ. ಸೊ ಅವಾಗ ಗಿಡಗಳನ್ನ ನಾವು ಏನು ಹಾರ್ಟಿಕಲ್ಚರ್ ಇಲಾಖೆ, ಅರಣ್ಯ ಇಲಾಖೆ ಆಗ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಆಗ್ಬೋದು ಅಂತ ಅವ್ರ ಕಡೆಯಿಂದ ನಾವು ಗಿಡಗಳನ್ನ ಖರೀದಿಸುವಂತದ್ದು ಅಥವಾ ಗಿಡಗಳನ್ನ ತಗೊಳ್ಳುವಂತ ಕಾರ್ಯ ಮಾಡ್ಬೇಕು. ತಗೊಂಡು ಆ 2 ತಿಂಗಳ ಕಾಲ
ಗಿಡಗಳನ್ನ ನೆಟ್ಟು ನಾವು ಅವನ್ನ ಪೋಷಣೆ ಮಾಡೋ ಜವಾಬ್ದಾರಿ ನಮ್ದಾಗಿರುತ್ತೆ. ಈ ಗುರುತಿಸಿದ ಸ್ಥಳಗಳಲ್ಲಿ ಗಿಡಗಳನ್ನ ಇಡುವಂತದ್ದು ಮತ್ತೆ ಪೋರ್ಟಲ್ ಅಲ್ಲಿ ಮಾಹಿತಿನ ಇಂದೀಕರಣ ಮಾಡುವಂತದ್ದು. ಇದ್ರ ಜೊತೆಗೆ ಈ ಅಭಿಯಾನದ ಬಗ್ಗೆ ಒಂದು ಆಪ್ ಕೂಡ ಡೆವಲಪ್ ಮಾಡಿದ್ದಾರೆ. ಆಪ್ ನ ಮುಂದಿನ ದಿನಗಳಲ್ಲಿ ತಮ್ಗೆ ಕಳ್ಸಿಕೊಡ್ತೀನಿ. ಆ ಆಪ್ ಮುಖಾಂತರ ಕೂಡ ನೀವು ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ಏನ್ ಅಂತ ಕ್ರಿಟಿಕಲ್ ಡೀಟೇಲ್ಸ್ ಇರಲ್ಲ, ಜಸ್ಟ್ ಲ್ಯಾಂಡಿಟ್ಯೂಡ್ ನೀವೆಲ್ಲಿ ಗಿಡನ ನೆಡ್ತಾ ಇದ್ದೀರಾ ಅಥವಾ ಸರ್ವೆ ಮಾಡ್ತಾ ಇದ್ದೀರಾ, ಸಮೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಸ್ಥಳದ ಬಗ್ಗೆ ಒಂದು GPS ಆಧಾರಿತ ಫೋಟೋ ತಗೊಂಡು ಅದನ್ನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಅಂತ 3 ಅಂತ ಬಂದಂತ ಸಂದರ್ಭದಲ್ಲಿ ಈ ಗಿಡಗಳನ್ನ ನಾವು ಇಟ್ಟು ಸುಮ್ಮನೆ ಬರೋದಲ್ಲ, ಅವುಗಳನ್ನ ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡ್ಬೇಕು. ಮತ್ತೆ ಅದಕ್ಕೆ ಸೂಕ್ತ ಕಾಂಪೌಂಡ್ ವ್ಯವಸ್ಥೆಯನ್ನ ಮಾಡುವಂತದ್ದು, ಮತ್ತೆ ಅದಕ್ಕೆ ಯಾರು ನಿಯೋಜಿಸಿರುವಂತ ಮಹಿಳೆಯರು ಅಥವಾ ಮಹಿಳಾ ಸ್ವಸಹಾಯ ಗುಂಪುಗಳು 2 ವರ್ಷಗಳ ಕಾಲ ಅದನ್ನ ನಿರ್ವಹಣೆ ನೋಡ್ಕೋಬೇಕಾಗುತ್ತೆ. ಇದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಈ ಭೇಟಿಯ ವೇಳೆ ನಾವು ಈಗ ಆಲ್ರೆಡಿ ಗವರ್ಮೆಂಟ್ ಆಫ್ ಇಂಡಿಯಾದವರು ಒಂದು ಅವ್ರದೇ ಆದಂತ ಒಂದು ಲೋಗೋ ಮತ್ತೆ ಕಲರ್ ಕೋಡ್ ಇರುವಂತ ಕೆಲವೊಂದು ಬ್ಯಾಗ್ ಪೆನ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅವನ್ನೆಲ್ಲ ಕೂಡ ನಾವು ದಿನಾಂಕ 21, 23ನೇ ತಾರೀಕು ಅವ್ರಿಗೆ ULB ಕಡೆಯಿಂದ ಸಪ್ಲೈ ಮಾಡ್ಬೇಕಾಗಿರುತ್ತೆ. ಇದು ಯಾವ ಟೈಮ್ ಅಲ್ಲಿ ಏನೇನ್ ಕಾರ್ಯಕ್ರಮಗಳು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಟುವಟಿಕೆ ದಿನಾಂಕವಾರು ಪ್ಲಾನ್ ಮಾಡಿದೀವಿ. ಈಗ ಈಗಾಗಲೇ ರಾಜ್ಯ ಮತ್ತು ಜಿಲ್ಲೆ ಹಾಗೂ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ನೋಡಲ್ ಅಧಿಕಾರಿಗಳ ನೇಮಕ ಆಗಿದೆ. ಈಗ ಮುಂದಿನ ನೆಕ್ಸ್ಟ್ ಈಗ ಆಲ್ರೆಡಿ 15th, ಇವತ್ತು 15ನೇ ತಾರೀಕು, ನಾಳೆ ಒಂದು ದಿವಸ ಇದೆ. ದಯವಿಟ್ಟು ತಮ್ಗೆಲ್ರಿಗೂ ರಿಕ್ವೆಸ್ಟ್ ಏನಂತಂದ್ರೆ, ನೀವು ಯಾವ ಸ್ಥಳದಲ್ಲಿ ಗಿಡಗಳನ್ನ ನೆಡ್ತೀರಾ ಆ ಸ್ಥಳಗಳಿಗೆ ನೋಡಲ್ ಅಧಿಕಾರಿಗಳು ಅಂದ್ರೆ ಕಮ್ಯುನಿಟಿ ಅಫೇರ್ಸ್ ಆಫೀಸರ್ ಅಥವಾ ಮತ್ತೆ ಕಮ್ಯುನಿಟಿ ಆರ್ಗನೈಸರ್ಸ್ ಮತ್ತೆ ಅಲ್ಲಿರುವಂತ ಯಾರು ಮಹಿಳಾ ಸ್ವಸಹಾಯ ಗುಂಪುಗಳ ಪ್ರತಿನಿಧಿಗಳು ನಾಳೆ ಹೋಗಿ ಜಸ್ಟ್ ಸಮೀಕ್ಷೆ ಮಾಡ್ಕೊಂಡು ಅದರ ರಿಲೇಟೆಡ್ ಫೋಟೋಸ್ ಮತ್ತು ಮಾಹಿತಿನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಜೊತೆಗೆ ಈ ಸೈಟ್ ನ ಸಮೀಕ್ಷೆ ಮಾಡಿದ ನಂತರ ನೀವು ಅಲ್ಲಿ ಸ್ಥಳೀಯ ತೋಟಗಾರಿಕೆ ಇಲಾಖೆ ಅಥವಾ ಅರಣ್ಯ ಇಲಾಖೆ ಕಡೆಯಿಂದ ಗಿಡಗಳನ್ನ ತಗೊಳ್ಳುವಂತ ಕಾರ್ಯ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ 23 ಮೇ 31 ಒಳಗಡೆ, ಮೇ 31ನೇ ತಾರೀಕು ಒಳಗಡೆ ಅಮೃತ್ ಕೊಲಾಬರೇಟಿವ್ ಪ್ಲಾಟ್ಫಾರ್ಮ್ ಮೂಲಕ ನಾವು ಯಾವ್ಯಾವ ಸ್ಥಳದಲ್ಲಿ ಗಿಡಗಳನ್ನ ನೆಡ್ತಾ ಇದೀವಿ, ಮತ್ತೆ ಇದಕ್ಕೆ ಎಷ್ಟು ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರು ಭಾಗವಹಿಸ್ತಾ ಇದ್ದಾರೆ, ಮತ್ತೆ ಯಾರೆಲ್ಲ ಭಾಗವಹಿಸ್ತಿದ್ದಾರೆ ಅನ್ನೋ ವಿವರಗಳನ್ನ ಪೋರ್ಟಲ್ ನಲ್ಲಿ ನಾವು ಫಿಲ್ ಮಾಡ್ಬೇಕಾಗುತ್ತೆ. ಇದಕ್ಕೆ ಪೂರಕವಾಗಿ ತರಬೇತಿ ನಡೆಸುವಂತದ್ದು ಎಲ್ಲ ಮಾಡ್ಬೇಕು. ಮತ್ತೆ ಪ್ಲಾಂಟೇಶನ್ ಡ್ರೈವ್ ಮುಖ್ಯವಾಗಿ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಎಂದು ಲಾಂಚ್ ಆಗುತ್ತೆ. ಸೊ ಆವತ್ತಿಂದ 31 ಆಗಸ್ಟ್ 2025 ಕೂಡ 2 ತಿಂಗಳ ಕಾಲ ನಾವು ನೀಡುವಂತ ಕಾರ್ಯಕ್ರಮ ಕೂಡ ಸಿಗುತ್ತೆ. ಇದಕ್ಕೆ ಮೊದಲನೇ ಹಂತದಲ್ಲಿ ಸ್ಥಳ ಪರೀಕ್ಷಣೆ ಮತ್ತೆ ಕರಪತ್ರಗಳಾಗ್ಬೋದು, ಅಲ್ಲಿಗೆ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಉಪಹಾರ ವ್ಯವಸ್ಥೆ, ಇಂತ ಚಟುವಟಿಕೆಗಳಿಗೆ ಈಗ ಸ್ವಂತ ನಿಧಿಯಿಂದ ಬಳಸ್ಕೊಳ್ಳಿ. ಮತ್ತೆ ಈಗ ಎಲ್ಲೆಲ್ಲಿ ಅಮೃತ್ ಮಿತ್ರ ಇದೆ, ಅಮೃತ್ ಮಿತ್ರ ಅಡಿಯಲ್ಲಿ ಅವರು ಬಿಲ್ ರೈಸ್ ಮಾಡ್ಬೋದು. ಮತ್ತೆ ಅದೇ ರೀತಿಯಾಗಿ ಈಗ ನೀವು ಗಿಡಗಳು ನೆಟ್ ಬಂದ ನಂತರ ಅವ್ರು ನಿರ್ವಹಣೆ ಮಾಡ್ತಾರಲ್ಲ, ಆ ನಿರ್ವಹಣೆ ಮಾಡೋದಕ್ಕೆ ಸಂಬಂಧಪಟ್ಟ ಹಂಗೆ ನಾವು ಈಗ ಸ್ಕೋರ್ ಮ್ಯಾಟ್ರಿಕ್ಸ್ ಅಲ್ಲಿ ಹೇಳಿದೀವಿ ಯಾವ್ದು ಮಹಿಳಾ ಸ್ವಸಹಾಯ ಗುಂಪು ಚೆನ್ನಾಗಿ ಆಕ್ಟಿವ್ ಆಗಿದೆ. ಇನ್ ಕೇಸ್ ಈಗ ಆಲ್ರೆಡಿ ಉದ್ಯಾನವನಗಳು ನಿರ್ವಹಣೆ ಮಾಡ್ತಾ ಇದ್ರೆ ಅವ್ರನ್ನು ಕೂಡ ಆದ್ಯತೆ ಮೇರೆಗೆ ಅವ್ರನ್ನೇ ಪರಿಗಣಿಸಬಹುದು. ಇಲ್ಲ ಎಲ್ಲಿ ಅಮೃತ ಮಿತ್ರ ಇಲ್ವೋ ಅಂತ ಕಡೆ ಹೊಸದಾಗಿ ನೀವು ಪ್ರೊಕ್ಯೂರ್ಮೆಂಟ್ ಮೂಲಕ ಅವ್ರನ್ನ ತಗೋಬೇಕಾಗುತ್ತೆ. ಇಂದ ಪ್ರೊಕ್ಯೂರ್ಮೆಂಟ್ ಇಂದ ಮೀನ್ಸ್ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿ ಮಹಿಳಾ ಸ್ವಸಹಾಯ ಸಂಘ ಯಾವುದು ಅರ್ಹತೆ ಇದೆಯೋ ಅಂತದನ್ನ ಆದ್ಯತೆ ಕೊಡ್ಬೇಕಾಗುತ್ತೆ. ಈಗ ಹೇಳಿದೀನಿ ಯಾವ್ಯಾವ ಸ್ಥಳಗಳಲ್ಲಿ ನೀವು ಗಿಡಗಳನ್ನ ನೆಡುವಂತಂದ್ರೆ, ಈಗ ಕೆರೆಗಳಾಗ್ಬೋದು, ಕಲ್ಯಾಣಿ ಆಗ್ಬೋದು, ನೀರಿನ ಮೂಲಗಳು ಎಲ್ಲೆಲ್ಲಿ ಇದಾವೋ ಅಂತ ಪ್ರದೇಶಗಳಲ್ಲಿ ನೀವು ಗಿಡಗಳನ್ನ ನೆಡುವಂತದ್ದು ಮಾಡಬೇಕು. ಮತ್ತೆ ಅದೇ ರೀತಿಯಾಗಿ ಉದ್ಯಾನವನಗಳು ಮತ್ತೆ ಶಾಲೆ, ಅಂಗನವಾಡಿ ಅಥವಾ ಕಮ್ಯುನಿಟಿ ಹಾಲ್ಸ್, ಗೌರ್ಮೆಂಟ್ ಆಫೀಸ್ ಪ್ರೆಮೈಸಸ್ ಅಲ್ಲಿ, ಮತ್ತೆ WTP ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಮತ್ತೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಪ್ರೆಮೈಸಸ್ ಅಲ್ಲಿ ನೀವು ಗಿಡಗಳನ್ನ ನೆಡ್ಬೋದು. ಅದೇ ರೀತಿಯಾಗಿ ಮಾಹಿತಿಗಳನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರುವಂತ ಆಫೀಸರ್ಸ್ ಮತ್ತೆ ULB ಲೆವೆಲ್ ಅಲ್ಲಿ ಯಾರು ನೋಡಲ್ ಅಧಿಕಾರಿಗಳಿದ್ದಾರೋ ದಯವಿಟ್ಟು ಮಾಹಿತಿಯನ್ನ ಕಾಲಕ್ಕೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಮತ್ತೆ ಆ ಸ್ಥಳದ ಪರಿಶೀಲನೆ ಮಾಡ್ತಿರಲ್ಲ, ಪರಿಶೀಲನೆ ಮಾಡಿ ನಾಳೆನೆ ತಾವೆಲ್ಲೂ ಸಹ ಆಕ್ಚುಲಿ 16th ಲಾಸ್ಟ್ ಡೇಟ್ ಆಗಿರೋದ್ರಿಂದ ದಯವಿಟ್ಟು ನಾಳೆ ದಯವಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ನೀವು ಅಲ್ಲಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ 21ರಿಂದ 23ನೇ ತಾರೀಕು ಯಾವ್ದಾದ್ರು ಒಂದು ದಿವಸ ನೀವು
ಅಲ್ಲಿ ಒಂದು ಭೇಟಿ ಮಾಡುವಂತ ಕಾರ್ಯಕ್ರಮ ಮಾಡ್ಬೇಕಾಗುತ್ತೆ. ಆ ಸ್ಥಳದ ಭೇಟಿ, ಅಲ್ಲಿ ಏನೇನ್ ಮಾಡ್ಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಗೈಡ್ಲೈನ್ಸ್ ನಾನು PPT ಶೇರ್ ಮಾಡ್ತೀನಿ, ತಾವೆಲ್ಲ ನೋಡ್ಕೊಳ್ಳಿ. ಅಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡೋದ್ರ ಮುಖೇನ ನೀವು ಪ್ರೋಗ್ರಾಮ್ ಮಾಡಬಹುದು. ಕಾರ್ಯಕ್ರಮ ಮಾಡುವಂತದ್ದು, ಆ ಪ್ಲಾಂಟ್ಸ್, ಯಾವ ಪ್ಲಾಂಟ್ಸ್ ಅಲ್ಲಿ ಇಡ್ಬೇಕಾಗುತ್ತೆ, ಮತ್ತೆ ಯಾವ ರೀತಿಯಾದಂತ ಗಿಡಗಳಲ್ಲಿ ಈಗ ಕೆಲವು ಪ್ರದೇಶಗಳಲ್ಲಿ ಕೆಲವು ಗಿಡಗಳ ವರ್ಕೌಟ್ ಇದಾಗಲ್ಲ. ಸೊ ಅದಕ್ಕೆ ಸೂಕ್ತವಾದಂತ ಗಿಡಗಳನ್ನ ತಾವು ಆಯ್ಕೆ ಮಾಡುವಂತದ್ದು ಅವೆಲ್ಲ ಮಾಡಿ. ಈಗ ಇದು ಮಾಹಿತಿಯ ಎಲ್ಲವನ್ನು ಕೂಡ ಮೊಬೈಲ್ ಆಪ್ ಮತ್ತು ಇಲಾಖೆ ಪೋರ್ಟಲ್ ನಲ್ಲಿ ನಾವು ಮಾಹಿತಿನ ಹಿಂದೀಕರಣ ಮಾಡ್ಬೇಕಾಗುತ್ತೆ. ಸೊ ಮೊಬೈಲ್ ಆಪ್ ಮುಖಾಂತರ ಬಂದಂತ ಸಂದರ್ಭದಲ್ಲಿ ಜಸ್ಟ್ ಫೋಟೋವನ್ನ ಅಪ್ಲೋಡ್ ಮಾಡುವಂತದ್ದು, GPS ಎನೇಬಲ್ಡ್ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಮತ್ತೆ SHG ಯಾರೆಲ್ಲ ಭಾಗವಹಿಸಿದ್ದಾರೆ ಅವ್ರ ಸದಸ್ಯರ ಹೆಸರು, ಅವ್ರ ವಿವರಗಳನ್ನ ನಾವು ದಾಖಲೆ ಮಾಡ್ಬೇಕು. ಅದೇ ರೀತಿಯಾಗಿ ಇಲಾಖೆ ಪೋರ್ಟಲ್ ಇದೆ, ಅಮೃತ್ ಕೊಲಾಬರೇಟಿವ್ ಪ್ಲಾಟ್ಫಾರ್ಮ್ ಅಂತ. ಸೊ ಅದರಲ್ಲಿ ತಮ್ಗೆಲ್ರಿಗೂ ಈಗಾಗಲೇ ಲಾಗಿನ್ ID ಮತ್ತೆ ಕ್ರೆಡೆನ್ಶಿಯಲ್ಸ್ ಕೊಟ್ಟಿದ್ದೀವಿ. ಸೊ ಅದ್ರ ಮೂಲಕ ತಾವು ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಈಗ ನೀವು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏನೇನ್ ಮಾಹಿತಿಗಳು ಬೇಕಾಗುತ್ತೆ ಅಂದ್ರೆ, ಯಾರಾದ್ರೂ ಈಗ ತಮ್ಗೆ ಗೊತ್ತಿರುತ್ತೆ, ಅಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳು ಯಾವ್ದಾದ್ರು ಬಟ್ಟೆ ಬ್ಯಾಗ್ ತಯಾರು ಮಾಡ್ತಿದ್ರೆ ಅದನ್ನೇ ಹೆಚ್ಚು ತಗೊಳೋದಕ್ಕೆ ಆದ್ಯತೆ ಮಾಡುವಂತದ್ದು. ಮತ್ತೆ ನೀರಿನ ಬಾಟ್ಲು ಸಿಗಲ್ಲ, ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಏನೇನ್ ಸಾಮಗ್ರಿಗಳಿದೆ ಅವಶ್ಯಕತೆ ಇರುವಂತವನ್ನ ಅಲ್ಲಿ ತಗೊಳ್ಬಹುದು. ಮತ್ತೆ ಈ ಕಾರ್ಯಕ್ರಮ ನಡೆಸುವಂತ ಸಂದರ್ಭದಲ್ಲಿ ಸೈಟ್ ಸಮೀಕ್ಷೆ ಮಾಡುವಾಗ ಒಂದು ಬ್ಯಾನರ್ ಕೂಡ ಪ್ರಿಂಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ತಾವೆಲ್ಲರೂ ಕೂಡ ಈ ಲೋಗೋ ಮತ್ತೆ ತಾವೇನೀಗ ಹೇಳಿದ್ವಲ್ಲ, ಮಹಿಳೆಯರ ಗಿಡಗಳಿಗೆ ಮರಗಳಿಗಾಗಿ ಮಹಿಳೆಯರಂತ, ಇದನ್ನೇ ತಾವೆಲ್ಲರೂ ಕೂಡ ಸ್ಟ್ಯಾಂಡರ್ಡ್ ಇದನ್ನ ಯೂಸ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಸ್ಥಳೀಯ ಹಂತದಲ್ಲಿ ಈಗ ತಾವು ಸಾಮಾಜಿಕ ಮಾಧ್ಯಮ ಆಗ್ಬೋದು, ಪತ್ರಿಕಾ ಪ್ರಕಟಣೆಗಳಾಗ್ಬೋದು ಮಾಡ್ಕೋಬಹುದು ಈ ಕಾರ್ಯಕ್ರಮದ ಕುರಿತು. ಈ ತಾವೆಲ್ಲರೂ ಸಹ ಈ ಇನ್ಫಾರ್ಮೇಶನ್ ಯಾವ ರೀತಿ ಅಪ್ಲೋಡ್ ಮಾಡೋದ್ರು ಅನ್ನೋದ್ರ ಬಗ್ಗೆ ಒಂದು ಜಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ ಮುಗಿಸ್ತೇನೆ. ಈ ಅಮೃತ್ ಕೊಲಾಬರೇಟಿವ್ ಪ್ಲಾಟ್ಫಾರ್ಮ್ ಅಲ್ಲಿ ತಾವು ಪ್ರಸ್ತಾವನೆಗಳನ್ನ ಸಲ್ಲಿಸಬೇಕಾಗುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ. ಸೊ ಅದೀಗ ಸಮೀಕ್ಷೆ ಆದ ನಂತರ ತಾವು ಡೀಟೇಲ್ಸ್ ನ ಫಿಲ್ ಮಾಡ್ಬೇಕು. ತಾವೆಲ್ಲರೂ ನೋಡಿರ್ತೀರಾ, ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಅಮೃತ್ ಮಿತ್ರ ಅಂತ ಇದೆ, ಅದನ್ನ ಎಂಟ್ರಿ ಮಾಡಿದ ನಂತರ ಈ ತರ ಕಾಣುತ್ತೆ, ವುಮೆನ್ ಫಾರ್ ಟ್ರೀ ಕ್ಯಾಂಪೇನ್ ಅಂತ. ಅದ್ರಲ್ಲಿ ನಿಮ್ಗೆ ಓಪನಿಂಗ್ ಇದ್ರಲ್ಲಿ ಯಾವ ನಗರ ಸ್ಥಳೀಯ ಸಂಸ್ಥೆ ದಿನಾಂಕ 21, 23ನೇ ತಾರೀಕು ಇದರಲ್ಲಿ ನೇರವಾಗಿ ಭೇಟಿ ಮಾಡ್ತಾರೆ. ಆ ಪ್ರೀ ವಿಸಿಟ್ಸ್ ಆಕ್ಟಿವಿಟೀಸ್ ಮತ್ತೆ ಸೈಟ್ ವಿಸಿಟ್ ಆಕ್ಟಿವಿಟೀಸ್ ಅಂತಿದೆ. ಸೊ ಆ ಕ್ಷೇತ್ರ ಭೇಟಿ ಮಾಡುವ ಮುನ್ನ ಏನೇನೆಲ್ಲ ಮಾಹಿತಿಗಳನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಂತ ಒಂದು ಪೋರ್ಟಲ್ ಅಲ್ಲಿ ಡೀಟೇಲ್ಸ್ ಕೇಳುತ್ತೆ. ಅದಕ್ಕೆ ಪೂರಕವಾಗಿ ಏನೇನು ಯಾವ ಸೈಟ್ ಇದ್ ಮಾಡಿದೀರಾ, ಯಾವ ವಾಟರ್ ಬಾಡಿನ ಇದ್ ಮಾಡಿದೀರಾ, ಮತ್ತೆ ಯಾವ ಸ್ಕೀಮ್ ಅಲ್ಲಿ ಅಂತ ಕೇಳುತ್ತೆ. ಅದ್ರಲ್ಲಿ ಅಮೃತ್ ಸ್ಕೀಮಾ ಅಥವಾ ನಾನ್ ಅಮೃತ್ ಸ್ಕೀಮಾ ಅಥವಾ ಹೊಸದು ಯಾವ್ದನ್ನ ಇದ್ರೆ ಅದನ್ನ ನೀವು ಅದರ್ಸ್ ಅಂತ ಕ್ಲಿಕ್ ಮಾಡ್ಬೋದು. ಅದೇ ರೀತಿಯಾಗಿ ಲ್ಯಾಟಿಟ್ಯೂಡ್, ನೀವು ಲ್ಯಾಟಿಟ್ಯೂಡ್ ಕೂಡ ಆ ಸ್ಥಳದ ಸಮೀಕ್ಷೆ ಮಾಡಿ ಬಂದ ನಂತರ ಲ್ಯಾಟಿಟ್ಯೂಡ್ ನೋಟ್ ಮಾಡ್ಕೊ ಬಂದ್ರೆ ಲ್ಯಾಟಿಟ್ಯೂಡ್ ಮಾಡ್ಬೋದು. ಅದೇ ರೀತಿಯಾಗಿ ಈಗ ಆಲ್ರೆಡಿ ಅಮೃತ್ ಅಡಿಯಲ್ಲಿ ಈಗ 203 ಪ್ರಾಜೆಕ್ಟ್ಗಳು ಅಪ್ರೂವಲ್ ಆಗಿದೆ. ಸೊ ಇನ್ ಕೇಸ್ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ತಗೊಳುತ್ತೆ. ಅದ್ರಲ್ಲಿ ಏರಿಯಾ, ಏಕರ್ಸ್ ಅದೆಲ್ಲ ಕೂಡ ತಗೊಳುತ್ತೆ. ಮತ್ತೆ ನೀವು ಯಾವತ್ತು ವಿಸಿಟ್ ಮಾಡಿರ್ತೀರಾ ಅದನ್ನ ದಿನಾಂಕನಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಯಾವ ಮಹಿಳಾ ಸ್ವಸಹಾಯ ಗುಂಪಿನ ಅಲ್ಲಿ ನೀವು ಕ್ಷೇತ್ರ ಭೇಟಿ ಮಾಡೋದಕ್ಕೆ ಪ್ಲಾನ್ ಮಾಡಿದೀರಾ, ಮತ್ತೆ ಎಷ್ಟು ಸಂಖ್ಯೆಯ ಮಹಿಳೆಯರು ಅದ್ರಲ್ಲಿ ಭಾಗವಹಿಸೋದಕ್ಕೆ ಇಚ್ಛೆ ಇದೆ, ಮತ್ತೆ ನೋಡಲ್ ಆಫೀಸರ್ ಮತ್ತೆ ಅವರ ವಿವರಗಳನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಮತ್ತೆ ಅದ್ರ ರಿಲೇಟೆಡ್ ಫೋಟೋ, ತಾವು ಸಮೀಕ್ಷೆ ಮಾಡಿದಂತ ಸಂದರ್ಭದ ಒಂದು ಫೋಟೋ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇದಾದ ನಂತರದಲ್ಲಿ ಫೇಸ್ 1 ಸೈಟ್ ವಿಸಿಟ್ ಐಡೆಂಟಿಫಿಕೇಶನ್ ಅಂತ. ಇದಕ್ ಪೂರಕವಾಗಿ ನೀವು ಆ ಸೈಟ್ ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ದಿನಾಂಕ 21, 23 ಒಳಗಡೆ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಆ 3 ದಿನಗಳಲ್ಲಿ ನೀವೇನು ಮಾಡಿರ್ತೀರ, ಇದು ನೀವು ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿರುವಂತ ಮಾಹಿತಿಗಳನ್ನ ಡಾಕ್ಯುಮೆಂಟ್ ಅಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಒಂದು ಸೈಟ್ ವಿಸಿಟ್ ರಿಪೋರ್ಟ್ ಅಂತಿದೆ. ಸೊ ಆ ಕಾಲಮ್ ಅಲ್ಲಿ ನೀವೆಲ್ಲ ಡೀಟೇಲ್ಸ್ ಕೂಡ ಫಿಲ್ ಮಾಡ್ಬೇಕಾಗುತ್ತೆ. ಬಟ್ ಅದು ಈಗಲ್ಲ, ನೆಕ್ಸ್ಟ್ ಈ ಆಕ್ಟಿವಿಟಿ ಮುಗಿದ ನಂತರ ಯಾವ ಲೊಕೇಶನ್ ಅಲ್ಲಿ ನೀವು ಇದು ಮಾಡಿದೀರಾ, ಅದು ಗೌರ್ಮೆಂಟ್ ಪ್ರೈವೇಟ್ ಪ್ರೆಮಿಸಸ್ ಎಷ್ಟು ಗಿಡಗಳನ್ನ ನೆಟ್ಟಿದ್ದೀರಾ,
ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇದೆ. ಅದ್ರ ರಿಲೇಟೆಡ್ ಫೋಟೋ ಆರ್ ವಿಡಿಯೋ. ಇದಾದ ನಂತರ ಸಬ್ಮಿಟ್ ಕೊಟ್ರೆ ಅದು ಡೈರೆಕ್ಟ್ ಆಗಿ ಸೇವ್ ಆಗುತ್ತೆ. ಇಷ್ಟಾದ ನಂತರ ನಾವು ಮತ್ತೆ ಇದನ್ನ ಸ್ಟೇಟ್ ಲೆವೆಲ್ ಒಂದು ಹೈಪವರ್ ಕಮಿಟಿ ಇರುತ್ತೆ. ಸೊ ಮುಂದಿನ ಯಾವ ಗಿಡಗಳು ಅಥವಾ ಕ್ಷೇತ್ರದಲ್ಲಿ ನೀವು ನೆಟ್ ಬಂದಿರ್ತೀರಾ ಅವುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ನಿರ್ವಹಣೆ ಮಾಡ್ಬೇಕಾದ್ರೆ ಮತ್ತೆ ಮಹಿಳಾ ಸ್ವಸಹಾಯ ಗುಂಪು ಯಾವ್ದು ಆಯ್ಕೆ ಆಗಿರುತ್ತೆ ಅವ್ರಿಗೆ ನಿರ್ವಹಣೆ ಕೊಡೋ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಸಪರೇಟ್ ಆಗಿ ಅನುದಾನ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಏನಾದ್ರು ತಮ್ಗೆ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು. ಮಲ್ಲಿಕಾರ್ಜುನ ಇದೆ ಆಸ್ ಆಫ್ ನಾವು ನಮ್ಮ ಮುನ್ಸಿಪಲ್ ಫಂಡ್ ಇಂದಾನೆ ಎಲ್ಲ ಮಾಡೋದ ಹಾಗಾದ್ರೆ? ಸರ್ ಈಗ ಯಾಕಂದ್ರೆ ಟೈಮ್ ಶಾರ್ಟೇಜ್ ಇರೋದ್ರಿಂದ ಈಗ ಬ್ಯಾಡಗಿಯಿಂದ ಸರ್ ಮಾತಾಡ್ತಾ ಇರೋದಲ್ಲ. ಹೌದೌದು. ಸರ್ ಇದೀಗ ತಮ್ಮ ಫಂಡ್ ಸ್ವಂತ ನಿಧಿಯಿಂದ ಬಳಸ್ಕೊಳ್ಳಿ. ಈಗ ಆಲ್ರೆಡಿ ಅಮೃತ್ ಮಿತ್ರದಲ್ಲಿ ನಾವು ಎಲ್ಲೆಲ್ಲಿ ಅಮೃತ್ ಮಿತ್ರ ಇದೆಯೋ ಅದರಲ್ಲಿ ಅಮೃತ್ ಮಿತ್ರ ಅನುದಾನ ಬಳಸ್ಕೊಳ್ಳಿ. ಎಲ್ಲಿ ಅಮೃತ್ ಮಿತ್ರ ಇಲ್ಲೋ ಅಂತ ಕಡೆ ಸ್ವಂತ ನಿಧಿಯಿಂದ ಬಳಸ್ಕೊಂಡ ನಂತರ ಈಗ ನೆಕ್ಸ್ಟ್ ಫೇಸ್ ಅಲ್ಲಿ ನಾವು SHPC ನಲ್ಲಿ ಹೆಂಗಿದ್ರು ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಆ ಆಕ್ಟಿವಿಟೀಸ್ ಅಲ್ಲಿ ನೀವು ಹಾಕೋಬಹುದು. ಈಗ ನಮ್ದು ಅಮೃತ್ ಮಿತ್ರ ಯೂಸ್ ಮಾಡ್ಕೋಬಹುದಲ್ಲ ಇದ್ರೆ? ಅಮೃತ್ ಮಿತ್ರ ಇದೆ, ನಮ್ದು ಅಮೃತ್ ಮಿತ್ರ ಇದೆ. ಅಮೃತ್ ಮಿತ್ರ ಇರೋದ್ರಿಂದ ನೀವು ಬಳಸ್ಕೋಬಹುದು. ಅದೇನ್ ಜಾಸ್ತಿ ಅಮೌಂಟ್ ಆಗುತ್ತೆ. ನೀವ್ ಎಷ್ಟು ಜನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಪರ್ ಹೆಡ್ 1500 rupees ಖರ್ಚು ಮಾಡೋದು. ಅಲ್ಲಿ ಉಪಹಾರ ವ್ಯವಸ್ಥೆ ಮತ್ತೆ ಬ್ಯಾನರ್, ಕರಪತ್ರಗಳು, ಅಲ್ಲಿ ಒಂದು ಚಿಕ್ಕ